Dear students, welcome to session number 35 of the auditing subject for the BBA 6th semester. In this class, we'll be learning about vouching for payment of bills payable, audit fees, and borrowings from the bank. Vouching for payment of bills payable. What is a bill payable? Bill payable is nothing but an obligation to pay a certain sum of money for having accepted a bill drawn by the drawer. ಬಿಲ್ಸ್ ಪೇಬಲ್ ಅಂದ್ರೆ ನಾವು ಕೊಡಬೇಕಾಗಿರುವ ಹಣ ನಮ್ಮ ಮೇಲೆ ಇತರರು ಅಥವಾ ಐ ವುಡ್ ಸೇ ದ ಡ್ರಾವರ್ ಆಫ್ ದ ಬಿಲ್ ಒಂದು ಬಿಲ್ ಆಫ್ ಎಕ್ಸ್ಚೇಂಜ್ ಅನ್ನ ಡ್ರಾ ಮಾಡಿ ಇದನ್ನು ನಾವು ಆಕ್ಸೆಪ್ಟ್ ಮಾಡಿದಾಗ ನಾವು ಅದನ್ನ ಬಿಲ್ಸ್ ಪೇಬಲ್ ಅಂತ ಹೇಳ್ತೇವೆ. ಹಿಯರ್ ವಿ ಆರ್ ಅಗ್ರೀಯಿಂಗ್ ಟು ಪೇ ಸರ್ಟನ್ ಸಮ್ ಆಫ್ ಮನಿ ಆಫ್ಟರ್ ಎ ಸರ್ಟನ್ ಪೀರಿಯಡ್ ಆಫ್ ಟೈಮ್. So the payment of bills payable, when we make the payment, there are only two possibilities in case of bills payable. Either we make the payment or we do not make the payment. When we accept a bill, the bill will be signed by the party. We will sign the bill and we will return it back. We don't have any physical document. However, maybe a photocopy of it can be kept and immediately it should be recorded in the bills payable book. ನಾವು ಅದನ್ನ bills payable book ಅಲ್ಲಿ ರೆಕಾರ್ಡ್ ಮಾಡ್ತೇವೆ. ರೆಕಾರ್ಡ್ ಮಾಡಿದ ತಕ್ಷಣ ಬಿಲ್ಸ್ ಪೇಬಲ್ ಅನ್ನ ನಾವು ವಾಪಸ್ ಯಾರು ಆಕ್ಸೆಪ್ಟ್ ಡ್ರಾ ಮಾಡಿದ್ರು ಅವರಿಗೆ ಕಳಿಸ್ತೇವೆ. ಈ ಬಿಲ್ಸ್ ಪೇಬಲ್ ಟ್ರಾನ್ಸಾಕ್ಷನ್ ಅಲ್ಲಿ ಎರಡೇ ಸಾಧ್ಯತೆ ಇರೋದು. ಐದರ್ ಯು ಪೇ ಫಾರ್ ದ ಬಿಲ್ ಆರ್ ಯು ಡಿಸಾನರ್ ದ ಬಿಲ್. ಒಂದೇ ನೀವು ಬಿಲ್ ಅನ್ನ ಪೇ ಮಾಡ್ತೀರಾ, ಇಲ್ಲ ಬಿಲ್ ಅನ್ನ ಪೇ ಮಾಡದೆ ಡಿಸಾನರ್ ಮಾಡ್ತೀರಾ. ಓಕೆ, ನಾವು ವಾಟ್ ಇಫ್ ಯು ಪೇ ದ ಬಿಲ್? ಬಿಲ್ ಅನ್ನ ಪೇ ಮಾಡಿದ್ರೆ ಏನಾಗುತ್ತೆ? ದ ಮೊಮೆಂಟ್ ಯು ಪೇ ದ ಬಿಲ್ ಯು ವಿಲ್ ಹ್ಯಾವ್ ಟು ಪೇ ದ ಕ್ಯಾಶ್ ಕೊಡ್ಬೇಕು. ಕ್ಯಾಶ್ ಕೈಯಿಂದ ಹೊರಗೆ ಹೋಗುತ್ತೆ. ಯು ವಿಲ್ ಹ್ಯಾವ್ ಟು ಪಾಸ್ ಅ ಜರ್ನಲ್ ಎಂಟ್ರಿ. ವಾಟ್ ಇಸ್ ದ್ಯಾಟ್? ಬಿಲ್ಸ್ ಪೇಬಲ್ ಅಕೌಂಟ್ ಲೆಟರ್ ಟು ಕ್ಯಾಶ್ ಅಕೌಂಟ್. ಸೊ ನೀವು ಕ್ಯಾಶ್ ಪೇ ಮಾಡ್ತೀರಾ ಅಥವಾ ಬ್ಯಾಂಕಿಗೆ ಹಣ ಡೆಪಾಸಿಟ್ ಮಾಡಿದ್ರೆ ಬ್ಯಾಂಕಿಂದ ಹಣ ಹೋಗುವ ಹಾಗೆ ಮಾಡಿದರೆ ದೆನ್ ಬ್ಯಾಂಕ್ ಅಕೌಂಟ್, ರೈಟ್? ಸೊ ಬಿಲ್ಸ್ ಪೇಬಲ್ ಅಕೌಂಟ್ ಲೆಟರ್ ಟು ಕ್ಯಾಶ್ ಅಕೌಂಟ್. ಸೊ ಕ್ಯಾಶ್ ಪೇಮೆಂಟ್ ಆಗುತ್ತೆ. ಸೊ ನಿಮ್ಮ ಕ್ಯಾಶ್ ಬುಕ್ನ ಪೇಮೆಂಟ್ ಸೈಡ್ನಲ್ಲಿ ಎಂಟ್ರಿ ಆಗುತ್ತೆ, ಬಿಲ್ಸ್ ಪೇಬಲ್ ಅನ್ನು ನಾವು ಪೇ ಮಾಡಿದ್ದೇವೆ ಅಂತ. ಇಮಿಡಿಯೇಟ್ಲಿ ಬಿಲ್ಸ್ ಪೇಬಲ್ ಅಕೌಂಟಲ್ಲಿ ಎಂಟ್ರಿ ಆಗಬೇಕು ರಿಗಾರ್ಡಿಂಗ್ ದ ಪೇಮೆಂಟ್ ವಿಚ್ ಹಸ್ ಬಿನ್ ಮೇಡ್ ಆ್ಯಂಡ್ ದ ಬಿಲ್ ವಿಚ್ ಹಸ್ ಬಿನ್ ಸೆಟಲ್ಡ್. ಬಿಲ್ಸ್ ಪೇಬಲ್ ಅಕೌಂಟಿಗೆ ಡೆಬಿಟ್ ಕೊಡಬೇಕು. ದ ಮೊಮೆಂಟ್ ವಿ ಪೇ ದ ಬಿಲ್, ಬಿಲ್ಸ್ ಪೇಬಲ್ ಅವರು ನಮಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಯಾರು? ದ ಡ್ರಾವರ್ ಆಫ್ ದ ಬಿಲ್ ವಿಲ್ ಹ್ಯಾಂಡ್ ಓವರ್ ದ ಡಾಕ್ಯುಮೆಂಟ್. ಬಿಕಾಸ್ ಇನ್ನು ಅವರಿಗೆ ಬೇಡ, ಅದು ಹಣ ಸಿಕ್ಕಿದ ಮೇಲೆ ಆ ಬಿಲ್ ವಿಲ್ ಬಿ ರಿಟರ್ನ್ ಬ್ಯಾಕ್ ಟು ದ acceptor. So once the bill is received back, the bills payable shall be cancelled. ಅದನ್ನು ಕ್ಯಾನ್ಸಲ್ ಮಾಡಬೇಕು, that it has been paid on a particular day. ಸೊ ನಾವು ಪೇ ಮಾಡಿದ ಮೊತ್ತವನ್ನು ಬರೆದು ಅದನ್ನು ಕ್ಯಾನ್ಸಲ್ ಮಾಡೋದು. ಯಾಕಂತ ಹೇಳಿದ್ರೆ ಇನ್ನೂ ಆ ಬಿಲ್ಲಿಗೆ ವ್ಯಾಲಿಡಿಟಿ ಇಲ್ಲ, ಡೇಟ್ ಮುಗಿದಿದೆ, ದಿಸ್ ಇಸ್ ಬಿನ್ ಪೇಯ್ಡ್ ಅಂತ ಹೇಳಿ ಇಟ್ಕೊಂಡು ಅದನ್ನು ಫೈಲಲ್ಲಿ ಹಾಕಿ ಇಟ್ಕೊಳ್ಬೇಕಾಗತ್ತೆ. ಸೊ ಟುಮಾರೋ ಇಫ್ ದರ್ ಇಸ್ ಎನ್ ಕ್ವೆರಿ ಯು ಕ್ಯಾನ್ ಶೋ ದಿಸ್ ಹಸ್ ಬಿನ್ ಪೇಯ್ಡ್ ಅಂತ ಹೇಳಿ. ಸೊ ದ ಕ್ಯಾಶ್ ಬುಕ್ ಶುಡ್ ಬಿ ವೌಚ್ಡ್ ವಿತ್ ದ ಬಿಲ್ಸ್ ಪೇಬಲ್ ಬುಕ್. And also the copy, the bills payable which has been returned by the payee shall become the voucher. So cash receive ಆಗಿದೆ ಅನ್ನೋದಕ್ಕೆ ಆ ಬಿಲ್ಸ್ ಪೇಬಲ್ ರಿಟರ್ನ್ ಆದದ್ದೇ ಸಾಕ್ಷಿ ಆಗಿರ್ತದೆ. ಸೊ ಹಾಗಾಗಿ ಯು ವಿಲ್ ಯೂಸ್ ದ ಕ್ಯಾಶ್ ಬುಕ್, ದ ಬಿಲ್ಸ್ ಪೇಬಲ್ ಬುಕ್ ಆ್ಯಂಡ್ ದ ಬಿಲ್ಸ್ ಪೇಬಲ್ ವಿಚ್ ಹಸ್ ಬಿನ್ ರಿಟರ್ನ್ ಬೈ ದ ಪೇಯee ಫಾರ್ ವೌಚಿಂಗ್ ದ ಬಿಲ್ಸ್ ಪೇಬಲ್. ಸೊ ಆಸ್ ಐ ಟೋಲ್ಡ್, ಇನ್ ಕೇಸ್ ದ ಬಿಲ್ಸ್ ಪೇಬಲ್ ಆರ್ ಪೇಯ್ಡ್ ಥ್ರೂ ಬ್ಯಾಂಕ್ ಮುಖಾಂತರ ಪೇಮೆಂಟ್ ಮಾಡಿದರೆ ಕ್ಯಾಶ್ ಬುಕ್ನ ಬ್ಯಾಂಕ್ ಕಾಲಮನ್ನು ಬ್ಯಾಂಕ್ ಪಾಸ್ಬುಕ್ನ ಒಟ್ಟಿಗೆ ವೌಚ್ ಮಾಡಬೇಕಾಗತ್ತೆ. ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಅಮೌಂಟ್ ವಿಡ್ರಾ ಆದ ಬಗ್ಗೆ ಎಂಟ್ರಿ ಇರುತ್ತೆ, ಅದನ್ನು ನಮ್ಮ ಕ್ಯಾಶ್ ಬುಕ್ ಒಟ್ಟಿಗೆ ನಾವು ಟ್ಯಾಲಿ ಮಾಡಿ ನೋಡ್ಕೋಬೇಕು. ದೆನ್ ಒನ್ಸ್ ದ ಬಿಲ್ ಇಸ್ ಪೇಯ್ಡ್, ದ ಪೇಯಿ ಶುಡ್ ಬಿ ರಿಟರ್ನಿಂಗ್ ದ ಬಿಲ್. ನಾವು ಹಣ ಕೊಟ್ಟ ಕೂಡಲೇ ಆಕ್ಸೆಪ್ಟ್ ಮಾಡಿದ ಬಿಲ್ಸ್ ಪೇಯಬಲನ್ನು ಅವ್ರು ನಮಗೆ ರಿಟರ್ನ್ ಮಾಡಬೇಕು ಒರಿಜಿನಲ್, ಆ್ಯಂಡ್ ಇಟ್ ಶುಡ್ ಬಿ ಕ್ಯಾನ್ಸಲ್ಡ್. ಅದನ್ನು ಕ್ಯಾನ್ಸಲ್ ಮಾಡಬೇಕು. ಸೊ ದಟ್ ಪರ್ಟಿಕ್ಯುಲರ್ ಬಿಲ್ ವಿಲ್ ನಾಟ್ ಬಿ ಮಿಸ್ಯೂಸ್ಡ್ or used by any. In case if we do not pay the bill gets dishonored. There is no question of cash payment. ಬಿಲ್ ಡಿಸಾನರ್ ಆದರೆ ಕ್ಯಾಶ್ ಪೇಮೆಂಟ್ ಇಲ್ಲ, ಆದರೆ ಡಿಸಾನರ್ ಆದ ಬಗ್ಗೆ ಎಂಟ್ರೀಸ್ ಪಾಸ್ ಆಗಿದೆಯಾ ಅಂತ ಹೇಳಿ ಚೆಕ್ ಮಾಡಬೇಕಾಗತ್ತೆ ಬೈ ದ ಆಡಿಟರ್. ಆಡಿಟರ್ ಶುಡ್ ಚೆಕ್ ಇಫ್ ಇಟ್ ಇಸ್ ಬಿನ್ ಡನ್. ದಿಸ್ ಕ್ಯಾನ್ ಆಲ್ಸೋ ಬಿ ಎ ಆಕ್ಟ್ ಆಫ್
ರಿಯಲ್ ವೆರಿಫಿಕೇಶನ್. ಬಿಕಾಸ್ ನಿಮ್ಮ ಪ್ರಕಾರ ನೀವು ಪೇಮೆಂಟ್ ಮಾಡಿದ್ದು, ನೀವು ಕ್ಯಾಶ್ ಅರೇಂಜ್ ಮಾಡಿದ್ರು ಕೂಡ ಕ್ಯಾಶ್ ಅಕೌಂಟಿಂದ ಕ್ಯಾಶ್ ವಿಡ್ರಾ ಆಗಿದೆ, ಬಟ್ ಬಿಲ್ ಡಿಸಾನರ್ ಆಗಿದೆ ಅಂತ ಹೇಳಿದರೆ ದಿಸ್ ಇಸ್ ಅ ಪಾಯಿಂಟ್ ಟು ಬಿ ನೋಟೆಡ್. ಸೊ ದೆರ್ ಆರ್ ಪಾಸಿಬಿಲಿಟೀಸ್ ವೇರ್ ಕ್ಯಾಶ್ ಮೇ ಹ್ಯಾವ್ ಬಿನ್ ಪೇಯ್ಡ್ or cash may have been disbursed by the cashier, but still it may not have reached the drawer, and he may have treated the bill dishonored. In such case the bill may not have been received back. ಅಂತ ಸಾಧ್ಯತೆ ಇದ್ದಲ್ಲಿ ಅದನ್ನು ಕೂಲಂಕುಷವಾಗಿ ಪರಿಶೋಧಿಸುವುದು ಆಡಿಟರ್ನ ಜವಾಬ್ದಾರಿ. ನೆಕ್ಸ್ಟ್ ಕಮ್ಸ್ ಆಡಿಟರ್ಸ್ ರೆಮ್ಯುನರೇಷನ್ ಆರ್ ಆಡಿಟ್ ಫೀಸ್. ಆಡಿಟರ್ಸ್ ರೆಮ್ಯುನರೇಷನ್ ಅಂತ ಹೇಳಿದರೆ ಏನು? ಆಡಿಟ್ ಮಾಡಿದ್ದಕ್ಕೆ ಆಡಿಟರಿಗೆ ನಾವು ಕೊಡಬೇಕಾದಂಥ ಫೀಸ್ ಅಥವಾ ರೆಮ್ಯುನರೇಷನ್. ಇದನ್ನು ಹೇಗೆ ವೌಚ್ ಮಾಡೋದು? ಫಸ್ಟ್ ಆಫ್ ಆಲ್ ವಿ ಶುಡ್ ಸಿ ದ್ಯಾಟ್ ದ ಆಡಿಟರ್ ಆಲ್ಸೋ ಮಸ್ಟ್ ಎನ್ಶೋರ್ ದ್ಯಾಟ್ ದ ರೆಮ್ಯುನರೇಷನ್ ಪೇಯಬಲ್ ಟು ದ ಆಡಿಟರ್ ಮಸ್ಟ್ ಹ್ಯಾವ್ ಬಿನ್ ಸ್ಯಾಂಕ್ಷನ್ಡ್ ಬೈ ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆರ್ ದ ಮ್ಯಾನೇಜ್ಮೆಂಟ್. ಸೊ ಆಡಿಟರನ್ನು ಅಪಾಯಿಂಟ್ ಮಾಡಿದ ಮೇಲೆ ಆಡಿಟರಿಗೆ ಕೊಡಬೇಕಾದಂಥ ರೆಮ್ಯುನರೇಷನ್ನ ಬಗ್ಗೆ ಕೂಡ ಡಿಸ್ಕಷನ್ ಆಗಿರುತ್ತೆ. ಸೊ ಈ ರೆಮ್ಯುನರೇಷನ್ ಅನ್ನೋದು ಮ್ಯಾನೇಜ್ಮೆಂಟ್ನ ಬೋರ್ಡ್ ಮೀಟಿಂಗ್ನಲ್ಲಿ ಅದು ಪಾಸ್ ಆಗಿರಬೇಕು, ಸ್ಯಾಂಕ್ಷನ್ ಆಗಿರಬೇಕು. ಇದು ನಂಬರ್ 1. ನಂಬರ್ 2, ಪೇಮೆಂಟ್ ಮಾಡಿದ್ದ ಆಡಿಟ್ ಫೀಸ್. ಕೆಲವೊಮ್ಮೆ ಆಡಿಟ್ ಫೀಸನ್ನು ಒಟ್ಟಿಗೆ ಪೇಮೆಂಟ್ ಮಾಡ್ತಾರೆ, ಅಥವಾ ಅದನ್ನು ಭಾಗಶಃ ಆಗಿ ಪಾರ್ಷಿಯಲ್ ಪೇಮೆಂಟ್ ಮಾಡಿ ಅದನ್ನು ಕಂಪ್ಲೀಟ್ ಮಾಡಿರ್ಬೋದು. ಇನ್ ಕೇಸ್ ಆಫ್ ದ ಪೇಮೆಂಟ್ ಆಫ್ ಆಡಿಟ್ ಫೀಸ್, ದ ವೌಚರ್ ರಿಗಾರ್ಡಿಂಗ್ ದಟ್ ಪೇಮೆಂಟ್ ಶುಡ್ ಬಿ ಎಕ್ಸಾಮಿನ್ಡ್. ಸೊ ಇಲ್ಲಿ ಆಡಿಟರಿಗೆ ನಾವು ಫೀಸ್ ಪೇ ಮಾಡಿದಾಗ ಆಡಿಟರ್ಸ್ ಆಫೀಸಿಂದ ಒಂದು ರಿಸಿಪ್ಟ್ ಬರುತ್ತೆ, ಅದನ್ನು ವೆರಿಫೈ ಮಾಡಬೇಕಾಗತ್ತೆ. Auditor should acknowledge the receipt of the money from the client with regard to the audit fees. ಈ ಅಕ್ನಾಲಜ್ಮೆಂಟನ್ನು ವೌಚರ್ ಆಗಿ ಯೂಸ್ ಮಾಡಿ ಅದನ್ನು ನಾವು ಕ್ಯಾಶ್ ಬುಕ್ ಒಟ್ಟಿಗೆ ಕಂಪೇರ್ ಮಾಡಿ ವೌಚಿಂಗ್ ಮಾಡಬೇಕು. ದೆನ್ he should also see that the auditor's remuneration has been properly treated in the profit and loss account. Auditor's fees ಕೂಡ ಒಂದು ಬಿಸ್ನೆಸ್ನ ಎಕ್ಸ್ಪೆಂಡಿಚರ್, ಸೊ ಇಟ್ ಶುಡ್ ಬಿ ಡೆಬಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಇದು ಡೆಬಿಟ್ ಆಗಿದೆಯಾ ಅಂತ ಹೇಳಿ ಚೆಕ್ ಮಾಡೋದು ಆಡಿಟರ್ನ ರೆಸ್ಪಾನ್ಸಿಬಿಲಿಟಿ. ಬಟ್ ರಿಗಾರ್ಡಿಂಗ್ ದ ಟ್ರೀಟ್ಮೆಂಟ್ ಆಫ್ ಆಡಿಟ್ ಫೀಸ್ ಅಂದರೆ ಯಾವ P&L ಅಕೌಂಟಿಗೆ ಡೆಬಿಟ್ ಮಾಡಬೇಕು ಅದರಲ್ಲಿ ಏನೂ ಡೌಟ್ ಇಲ್ಲ. ಆದರೆ ಯಾವ ವರ್ಷದ P&L ಅಕೌಂಟಲ್ಲಿ ಡೆಬಿಟ್ ಮಾಡಬೇಕು ಅನ್ನೋದು ಪ್ರಶ್ನೆ. ಫಾರ್ ಎಕ್ಸಾಂಪಲ್, ಆಡಿಟರ್ ಈಸ್ ಆಡಿಟಿಂಗ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಫ್ ಫೈನಾನ್ಷಿಯಲ್ ಇಯರ್ 2019-2020 ಅಥವಾ 2020-21 ತಗೊಳ್ಳೋಣ, ಬಿಕಾಸ್ ವಿ ಆರ್ ಆಲ್ರೆಡಿ ಇನ್ ಜೂನ್. ಸೊ 2020-21 ತಗೊಳ್ಳೋಣ. 2020-21 ಸ್ಟಾರ್ಟ್ ಆದದ್ದು 1st April 2020ಗೆ, ಎಂಡ್ ಆಗೋದು 31st March 2021ಗೆ. ಈ ವರ್ಷದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನು ಆಡಿಟ್ ಮಾಡಿದ ಫೀಸನ್ನು ಯಾವ ವರ್ಷದ P&L ಅಕೌಂಟಲ್ಲಿ ಹಾಕಬೇಕು? ಲೆಟ್ ಅಸ್ ಟೇಕ್ ಆಡಿಟ್ ಫೀಸ್ ಪೇ ಮಾಡಿದ್ದು ಜುಲೈ 2021ನಲ್ಲಿ. ಹಾಗಾದರೆ ಯಾವ ವರ್ಷದ P&L ಅಕೌಂಟಲ್ಲಿ ಅದನ್ನು ತೋರಿಸಬೇಕು? 2021, 2020, 2021ನ P&L ಅಕೌಂಟಿಗೆ ಡೆಬಿಟ್ ಮಾಡಬೇಕು, ಇಲ್ಲ 2021-22ನ P&L ಅಕೌಂಟಿಗೆ ಡೆಬಿಟ್ ಮಾಡಬೇಕಾ ಅನ್ನೋದ್ರ ಬಗ್ಗೆ ಒಂದು ಭಿನ್ನಾಭಿಪ್ರಾಯ ಎಕ್ಸ್ಪರ್ಟ್ಸ್ನಲ್ಲಿ ಇದೆ. ಸೊ few experts say that the audit fee should be treated as an expense for the year under audit, and so should be debited into the profit and loss account of the year under audit. ಯಾವ ವರ್ಷದ ಆಡಿಟ್ ಆಗ್ತಾ ಇದೆಯೋ ಆ ವರ್ಷದ ಆಡಿಟ್ಗೆ ಸಂಬಂಧಪಟ್ಟಿದ್ದನ್ನ ಫೀಸ್ ಆಗಿದ್ದರಿಂದ ಅದನ್ನು ಅದೇ ವರ್ಷದ P&L ಅಕೌಂಟಿಗೆ ಡೆಬಿಟ್ ಮಾಡಬೇಕು. ಪೇಮೆಂಟ್ ಆಗಿಲ್ಲ ಆದರೂ ಪರವಾಗಿಲ್ಲ, ಅದನ್ನು ಔಟ್ಸ್ಟ್ಯಾಂಡಿಂಗ್ ಆಡಿಟ್ ಫೀಸ್ ಅಂತ ಹೇಳಿ ತೋರಿಸಿ ಅದೇ ವರ್ಷದ ಬ್ಯಾಲೆನ್ಸ್ ಶೀಟ್ನಲ್ಲಿ ಲ್ಯಾಬಿಲಿಟಿ ಸೈಡ್ನಲ್ಲಿ ಔಟ್ಸ್ಟ್ಯಾಂಡಿಂಗ್ ಅಂತ ತೋರಿಸಿ ಅಂತ ಕೆಲವರ ಅಭಿಪ್ರಾಯ. ನೀವು ಪೇಮೆಂಟ್ ಜುಲೈ 2021ಕ್ಕೆ ಮಾಡಿ, ಬಟ್ ಮಾರ್ಚ್ 31, 2021ಕ್ಕೆ ನಿಮಗೆ ಗೊತ್ತಿದೆ ಆಡಿಟರಿಗೆ ಫೀಸ್ ಕೊಡಬೇಕು, ಅದು 2020-21ನೇ ವರ್ಷದ ಆಡಿಟ್ನ ಖರ್ಚಾದ್ದರಿಂದ 2020-21ನೇ ವರ್ಷದ P&L ಅಕೌಂಟಲ್ಲಿಯೇ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸ್ ಅಂತ ತೋರಿಸಿ ಅದನ್ನು ಲ್ಯಾಬಿಲಿಟಿ ಸೈಡ್ನಲ್ಲಿ ಔಟ್ಸ್ಟ್ಯಾಂಡಿಂಗ್ ಆಡಿಟ್ ಫೀಸ್ ಅಂತ ಹೇಳಿ ತೋರಿಸಿ ಅನ್ನೋದು ಕೆಲವರ ಅಭಿಪ್ರಾಯ. ಇನ್ನು ಕೆಲವರ ಅಭಿಪ್ರಾಯ ಏನು ಅಂತ ಹೇಳಿದರೆ, ಆಡಿಟ್ ಫೀಸ್ ಶುಡ್ ಬಿ ರಿಗಾರ್ಡ್ ಆಸ್ ಎಕ್ಸ್ಪೆನ್ಸ್ ಫಾರ್ ದ ಇಯರ್ ಡ್ಯೂರಿಂಗ್ ವಿಚ್ ದ ಆಡಿಟ್ ಈಸ್ ಕಂಡಕ್ಟೆಡ್, ಆ್ಯಂಡ್ ಸೊ ಟು ಬಿ ಚಾರ್ಜ್ ಟು ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಫ್ ದ ಇಯರ್ ಡ್ಯೂರಿಂಗ್ ವಿಚ್ ದ ಆಡಿಟ್ ಈಸ್ ಕಂಡಕ್ಟೆಡ್. ಈ 2020-2021ನೇ ಫೈನಾನ್ಷಿಯಲ್ ಇಯರ್ನ ಆಡಿಟನ್ನು ನಾವು ಕಂಡಕ್ಟ್ ಮಾಡ್ತಾ ಇರೋದು ಯಾವಾಗ? ಮಾರ್ಚ್ 31, 2021 ಅದರ ಮೇಲೆ. ದಟ್ ಮೀನ್ಸ್ ಇನ್ ದ ಫೈನಾನ್ಷಿಯಲ್ ಇಯರ್ 2021-22. ಸೊ ಸಮ್ ಆರ್ ಆಫ್ ದ ಒಪಿನಿಯನ್ ದ್ಯಾಟ್ ನೀವು ಯಾವ ವರ್ಷದಲ್ಲಿ ಆಡಿಟ್ ಮಾಡಿಸ್ತಿದ್ದೀರೋ, ಯಾವ ವರ್ಷಕ್ಕೆ ಸಂಬಂಧಪಟ್ಟದ್ದು ಅದು ಇಂಪಾರ್ಟೆಂಟ್ ಅಲ್ಲ, ಯಾವ ವರ್ಷದಲ್ಲಿ ಆಡಿಟ್ ಮಾಡಿಸ್ತಿದ್ದೀರೋ ಆ ವರ್ಷದಲ್ಲಿಯೇ ನೀವು ಪೇಮೆಂಟ್ ಮಾಡಿರೋದ್ರಿಂದ
ಆ ವರ್ಷದ P&L ಅಕೌಂಟ್ನಲ್ಲಿ ಆ ವರ್ಷವೇ ಆಡಿಟ್ ಮಾಡಿಸಿರೋದ್ರಿಂದ ಆ ವರ್ಷದ P&L ಅಕೌಂಟ್ ಅಂದರೆ 2020-21ನೇ ವರ್ಷದ ಆಡಿಟನ್ನು ನೀವು 21-22ನೇ ವರ್ಷದಲ್ಲಿ ಮಾಡಿಸಿದರೆ 21-22ನೇ ವರ್ಷ ಆರ್ಥಿಕ ವರ್ಷದಲ್ಲಿ ನೀವು P&L ಅಕೌಂಟಿಗೆ ಡೆಬಿಟ್ ಮಾಡಿ ಆಡಿಟ್ ಫೀಸ್ ಅಂತ ಹೇಳ್ತಾರೆ. So in this case, the audit fees is paid during the current year. So there is no question of appearing of outstanding fees in the previous year. ನಾವು ಈ ತರ್ಕಕ್ಕೆ ಎರಡು ತರ್ಕಗಳು ಸರಿಯಾಗಿ ಕಾಣುತ್ತವೆ. ಬಟ್ ಯಾವುದು ಸರಿಯಾದ ರೀತಿಯಲ್ಲಿ ಯಾವುದು ಸರಿ ಅನ್ನುವ ಪ್ರಶ್ನೆ ಬಂದರೆ there is to bring in some consensus, to bring in some unanimity in the treatment. The auditor's fees should be charged in the year under audit only when the audit has started before the completion of the financial year ಅಂತ ಹೇಳ್ತಾರೆ. So let us take 2020-21ನೇ ವರ್ಷದ ಆಡಿಟ್ ಅನ್ನ ಅಂದ್ರೆ 2020-21ನೇ ಫೈನಾನ್ಷಿಯಲ್ ಇಯರ್ ಎಂಡ್ ಆಗೋದು 31st March 2021ಗೆ. Let us take the audit work has already started in ಮಾರ್ಚ್ 1ಕ್ಕೆ ಆಡಿಟರ್ ಬಂದು ಆಡಿಟ್ ಸ್ಟಾರ್ಟ್ ಮಾಡಿದಾನಂತ ಮಾಡಿ. ಅಂದ್ರೆ ನಿಮ್ಮ ಆಡಿಟ್ ವರ್ಕ್ ಆಡಿಟಿಂಗ್ ಇಯರ್ ಆ ಫೈನಾನ್ಷಿಯಲ್ ಇಯರ್ ಮುಗಿಯುವ ಮೊದಲೇ ಸ್ಟಾರ್ಟ್ ಆಗಿರೋದ್ರಿಂದ ನಿಮ್ಗೆ ಗೊತ್ತಿದೆ ಎ ಲಯಬಿಲಿಟಿ ಆಟೋಮ್ಯಾಟಿಕ್ಲಿ ಅರೈಸಸ್. ಆಗ ನೀವು ಆ ಆಡಿಟರ್ನ ಫೀಸನ್ನು ಔಟ್ಸ್ಟ್ಯಾಂಡಿಂಗ್ ಅಂತೇಳಿ ತೋರಿಸಿ ಅಂತ ಹೇಳ್ತಾರೆ. ದೋ ಯು ಮೇ ಪೇ ಇಟ್ ಲೇಟರ್, ಬಟ್ ಮಾರ್ಚ್ 1ಕ್ಕೆ ಅಂದರೆ ಆ ವರ್ಷ ಮುಗಿಯೋ ಮೊದಲೇ ಆಡಿಟ್ ಆಕ್ಟಿವಿಟಿ ಸ್ಟಾರ್ಟ್ ಆಗಿದೆ. ಆದ್ದರಿಂದ ನೀವು 2020-21ಲಿಯೇ ಆಡಿಟ್ ಫೀಸ್ ಔಟ್ಸ್ಟ್ಯಾಂಡಿಂಗ್ ಅಂತ ತೋರಿಸಬೇಕು ಅಂತ ಹೇಳ್ತಾರೆ. ಇನ್ ಕೇಸ್ ಆಡಿಟ್ ಹ್ಯಾಸ್ ಸ್ಟಾರ್ಟೆಡ್ ಆಫ್ಟರ್ ದ ಕಂಪ್ಲೀಷನ್ ಆಫ್ ದ ಫೈನಾನ್ಷಿಯಲ್ ಇಯರ್ ಅಂದರೆ 2020-21ನೇ ವರ್ಷದ ಆರ್ಥಿಕ ವರ್ಷ ಮುಗಿದ ನಂತರ ಮಾರ್ಚ್ 31, 2021ರ ನಂತರ ಆಡಿಟ್ ವರ್ಕ್ ಸ್ಟಾರ್ಟ್ ಆದರೆ ದೆನ್ ಮಾರ್ಚ್ 31, 2021ರಂದು ಆಡಿಟರ್ ಇಲ್ಲದೇ ಇದ್ದದ್ರಿಂದ ಆಡಿಟ್ ವರ್ಕ್ ಸ್ಟಾರ್ಟ್ ಆಗಿಲ್ಲದೆ ಇರೋದ್ರಿಂದ ಆ ದಿನ ಯಾವುದೇ ಅಬ್ಲಿಗೇಷನ್ ಇರಲಿಲ್ಲ. ಹಾಗಾಗಿ ಆಡಿಟರ್ನ ಫೀಸನ್ನು 2021-22ರ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನಲ್ಲಿ ನೀವು ಡೆಬಿಟ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ಎ ಮೋರ್ ಎಮಿಕೇಬಲ್ ಆ್ಯಂಡ್ ಎ accepted option in case of payment of audit fees. Now there are few other cases also where the watching is required, especially in terms of watching of borrowings from ಬ್ಯಾಂಕಿಂದ ನೀವು ಲೋನ್ ತಗೊಂಡದಿದ್ರೆ ಅದರ ವಾಚಿಂಗನ್ನು ಹೇಗೆ ಮಾಡ್ತೀರಿ? ವೆದರ್ ಎನಿ ಲೋನ್ ಕ್ಯಾನ್ ಬಿ obtained by anybody? No. Borrowing from the bank may be either in the form of overdraft or cash credit or term loans, etc. In case of such borrowings from the bank, if any, the auditor should confirm about the type of the loan from the letter of loan sanction from the bank. ಸೊ ಬ್ಯಾಂಕ್ನಿಂದ ಯಾವುದಾದ್ರೂ ಹಣವನ್ನು ಸಾಲದ ರೂಪದಲ್ಲಿ ಪಡೆದುಕೊಂಡಿದ್ದಲ್ಲಿ ಅದು ಓವರ್ ಡ್ರಾಫ್ಟ್ ಆಗಿರ್ಬೋದು, ಕ್ಯಾಶ್ ಕ್ರೆಡಿಟ್ ಆಗಿರ್ಬೋದು, ಟರ್ಮ್ ಲೋನ್ ಆಗಿರ್ಬೋದು, ಇದು ಯಾವುದು ಅಂತ ಹೇಳಿ ಬ್ಯಾಂಕ್ನಿಂದ ಲೋನ್ ಸ್ಯಾಂಕ್ಷನ್ ಲೆಟರ್ ಕಾಪಿ ಇರುತ್ತೆ. ಬ್ಯಾಂಕಿನಿಂದ ಲೋನ್ ಪಡ್ಕೊಂಡ್ರ ಬಗ್ಗೆ ಸ್ಯಾಂಕ್ಷನ್ ಲೆಟರ್ ಇರುತ್ತೆ, ಅದನ್ನು ವೆರಿಫೈ ಮಾಡಬೇಕು. Reconciliation of the balances of the overdraft or cash credit with that of the passbook should be done, and also a certificate must be obtained from the bank regarding the balances in the account. ಬ್ಯಾಂಕಿನಿಂದ ಸರ್ಟಿಫಿಕೇಟ್ ಅನ್ನು ಬರ್ಕೊಳ್ಬೇಕು. 31st March ಆಫ್ ದ ಫಿನಾನ್ಷಿಯಲ್ ಇಯರಿಗೆ ಎಷ್ಟು ಅಮೌಂಟ್ಸ್ ಔಟ್ಸ್ಟ್ಯಾಂಡಿಂಗ್ ಇದೆ, ಎಷ್ಟು ಓವರ್ ಡ್ರಾಫ್ಟ್ ಬ್ಯಾಲೆನ್ಸ್ ಇದೆ, ಎಷ್ಟು ಲೋನ್ ಔಟ್ಸ್ಟ್ಯಾಂಡಿಂಗ್ ಇದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. The auditor shall also verify the security which has been given to the bank. ಬ್ಯಾಂಕಿನವರು ಸುಮ್ಮನೆ ಲೋನ್ ಕೊಡೋದಿಲ್ಲ. They will ask for some mortgage, they ask for some security to be pledged. ಸೊ ಯಾವ ಸೆಕ್ಯೂರಿಟೀಸನ್ನು ಪ್ಲೆಜ್ ಮಾಡಿದ್ದೀರಿ ಅದರ ಬಗ್ಗೆ ಸರ್ಟಿಫಿಕೇಟನ್ನು ಒಬ್ಟೈನ್ ಮಾಡ್ಕೋಬೇಕು. ಆ್ಯಂಡ್ ಇಟ್ ಶುಡ್ ಬಿ ಕನ್ಫರ್ಮ್ ದ್ಯಾಟ್ ದ ಸೇಮ್ ಹ್ಯಾಸ್ ಬಿನ್ ಡಿಸ್ಕ್ಲೋಸ್ಡ್ ಆ್ಯಂಡ್ ಡ್ಯೂಲಿ ರಿಜಿಸ್ಟರ್ಡ್ ವಿತ್ ದ ರಿಜಿಸ್ಟರ್ ಆಫ್ ಕಂಪನೀಸ್ ಇನ್ ಕೇಸ್ ಆಫ್ ಕಂಪನೀಸ್ ಆ್ಯಂಡ್ ರಿಜಿಸ್ಟರ್ ಆಫ್ ಚಾರ್ಜಸ್ ನಲ್ಲಿ ರೆಕಾರ್ಡ್ ಆಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕಾಗುತ್ತೆ. ದೆನ್ ಯು ಶುಡ್ ಆಲ್ಸೋ ವೆರಿಫೈ ದ ಅಥಾರಿಟಿ ಅಂಡರ್ ವಿಚ್ ದ ಲೋನ್ ಈಸ್ ರೈಸ್. ಆ ಲೋನನ್ನು ರೈಸ್ ಮಾಡಬೇಕಾದ್ರೆ ಯಾವ ಅಧಿಕಾರದಲ್ಲಿ ಆ ಲೋನನ್ನು ಪಡ್ಕೊಳ್ಳಲಾಗಿದೆ ಅನ್ನೋದನ್ನು ಚೆಕ್ ಮಾಡಬೇಕು. ಸೊ ಒಂದು ಬ್ಯಾಂಕಿಂದ ಲೋನ್ ಪಡ್ಕೊಳ್ಬೇಕಾದ್ರೆ ಕಂಪನಿಯಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೆ ಮಾತ್ರ ಅಥರೈಸೇಷನ್ ಇದೆ ಲೋನ್ ತಗೊಳ್ಳಿಕ್ಕೆ. ಆಫೀಸರ್ಸ್ಗೆ ಆ ಕಂಪನಿಯ ಪರವಾಗಿ ಲೋನನ್ನು ಪಡ್ಕೊಳ್ಳುವ ಅಧಿಕಾರ ಇಲ್ಲ. ಹಾಗೆ ಓನರ್ಸ್ ಆದರೆ ಸೋಲ್ ಪ್ರೊಪ್ರೈಟರ್ ಆದರೆ ಪರವಾಗಿಲ್ಲ, ಪ್ರೊಪ್ರೈಟ್ರೇ ಪಡ್ಕೊಂಡಿರಬೇಕು.
He should also ensure that the loan money which has been raised and the manner in which it has been utilized is not affecting the concern adversely. ತೆಗೆದುಕೊಂಡ ಲೋನ್ ಮೊತ್ತವು ಮತ್ತು ಅದನ್ನು ಯುಟಿಲೈಸ್ ಅದನ್ನು ಯೂಸ್ ಮಾಡಿದ ರೀತಿ ಹೇಗಿದೆ ಅಂತ ಹೇಳಿದರೆ ಬಿಸ್ನೆಸ್ಸಿಗೆ ಫೇವರೇಬಲ್ ಆಗಿದೆ, ಬಿಸ್ನೆಸ್ನ ಉದ್ದೇಶಗಳಿಗಾಗಿ ಅದನ್ನು ಮಾಡಿಕೊಳ್ಳಲಾಗಿದೆ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಬೇಕು. ಸೊ ಪರ್ಸನಲ್ ಲೋನ್ ಟೇಕನ್ ಫಾರ್ ಪರ್ಪಸ್ ಅದರ್ ದ್ಯಾನ್ ಬಿಸ್ನೆಸ್ ಅಂತ ಆದರೆ ದಟ್ ಶುಡ್ ಬಿ objected and such opinion should be reflected in the auditor's report. So these are a few things to be learned about vouching of cash payments, capital expenses. There are many more things to be learned, but what is required for the time being is discussed here. So in the next class, we'll be learning about vouching of petty cash transactions. Thank you.